ಡಿ ಕೆ ಶಿವಕುಮಾರ್ ಅವರು ನಾನೇನೋ ಕಡ್ದು ಕಟ್ಟೆ ಹಾಕ್ಬಿಡ್ತೀನಿ ಅಂತೇಳಿ ಚುನಾವಣೆಗೆ ಮುಂಚೆ, ರಾಜ್ಯದ ಚುನಾವಣೆಗೆ ಮುಂಚೆ ಪಾದಯಾತ್ರೆ ಮಾಡಿದ್ರು. ಏನು ನಮ್ಮ ಸರ್ಕಾರ ಬಂದ ತಕ್ಷಣ ಮೇಕೆದಾಟು ಶಂಕುಸ್ಥಾಪನೆ ಮಾಡ್ತೀರಿ, ಅದಕ್ಕೆ ದುಡ್ಡು ಕೊಡ್ತೀರಿ, ಒಂದು 10,000 ಕೋಟಿ ಎಲ್ಲ ಹೇಳಿದ್ರು. 1 ರೂಪಾಯಿನೂ ಕೊಟ್ಟಿಲ್ಲ ಇದುವರೆಗೂ. ಆಮೇಲೆ ಅವ್ರದೇ DMK ಸರ್ಕಾರ, ಕಾಂಗ್ರೆಸ್ ಬೆಂಬಲಿತ DMK ಸರ್ಕಾರದಲ್ಲಿ ಮತ್ತೆ ಅದಕ್ಕೆ ತಕರಾರು, ಮತ್ತೆ ಕೋರ್ಟ್ಗೆ. ಅವಾಗ ಒಂದು ಮಾತಾಡಲಿಲ್ಲ ಕಾಂಗ್ರೆಸ್ ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ, ಒಂದು ಮಾತು DMK ವಿರುದ್ಧ ಮಾತಾಡಲಿಲ್ಲ. DMK ಸರ್ಕಾರ ತೊಲಗೋಯ್ತು. ಈಗ ವಿಜಯನ್ ಸರ್ಕಾರ ಬಂದಿದೆ, TVKನೋ ಯಾವುದೋ ಒಂದು TVK ಸರ್ಕಾರ ಬಂದಿದೆ. ಇಲ್ಲಿ ಮೊದಲು DMK ಜೊತೆ ಇದ್ದಂಥ ಕಾಂಗ್ರೆಸ್ಸು DMKಗೆ ಬೆನ್ನಿಗೆ ಚೂರಿ ಹಾಕಿ ಅಲ್ಲಿ ಓಡೋದು. ಈಗ ನಿನ್ನೆ ರೆಸೊಲ್ಯೂಷನ್ ಮಾಡಿ ಕರ್ನಾಟಕಕ್ಕೆ ಒಂದು ಯಾವುದೇ ಕಾರಣಕ್ಕೂ ಮೇಕೆದಾಟು ಮಾಡೋಕ್ಕೆ ನಾವು ಬಿಡಲ್ಲ ಅಂತ ರೆಸೊಲ್ಯೂಷನ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಸರ್ಕಾರ ಬದುಕಿರೋದು. ಇವರು ಧೈರ್ಯ ಇದ್ರೆ ಅಲ್ಲಿ ವಾಪಸ್ ತೆಗಿಲಿ, ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನು ವಾಪಸ್ ಇಲ್ಲ ಅಂದರೆ ಇವರು ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು ಇದನ್ನೊಂದು ನಾಟಕ, ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳುನಾಡಿಗೆ ಬೆಂಬಲ ಮಾಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್, ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. ಇದು 2 ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, 2 ನಾಲಿಗೆ, ಅಲ್ಲೊಂದು ನಾಲಿಗೆ ಇಲ್ಲೊಂದು ನಾಲಿಗೆ. ಅದರಿಂದ ಇದು ಬೂಟಾಟಿಕೆ. ಇವರು ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಯೋಜನೆ ಪ್ರಾರಂಭ ಆಗದೇ ಇಲ್ಲ. ಯಾಕೆಂದ್ರೆ ಇವರು ಡಬಲ್ ಸ್ಟ್ಯಾಂಡರ್ಡ್, ಅಲ್ಲೊಂದು ಮಾತಾಡ್ತಾರೆ, DMK ಜೊತೆ ಇದ್ದಾಗ, TVK ಜೊತೆ ಇದ್ದಾಗ ಒಂದು ಮಾತು, ಕರ್ನಾಟಕದಲ್ಲಿ ಒಂದು ಮಾತು. ಅದರಿಂದ ಇದು ಮೋಸ. ಅವ್ರು ಪಾದಯಾತ್ರೆ ಮಾಡಿದ್ದೆ ದೊಡ್ಡ ಮೋಸ. ವೋಟ್ಗೋಸ್ಕರ ಮಾಡಿದ ಪಾದಯಾತ್ರೆ ಅಷ್ಟೇ. ಓಕೆ ಸರ್, ಈಗ ಸಮಿತಿ ರಚನೆ ಮಾಡಿದ್ದಾರೆ, ಸಮಿತಿ ರಚನೆ ಮಾಡಿದ್ದಾರೆ. ಏನು ಭರವಸೆ ಇದೆ ನಿಮಗೆ? ಅಂದ್ರೆ ನೀವು ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಗೊತ್ತಾಗುತ್ತೆ ಅನ್ನೋ ಭರವಸೆ ಏನು ಅಂತ? ಅಲ್ಲ, 100% ಯಾರು ಮತದಾನ ಅಡ್ಡ ಮತದಾನ ಆಗ್ತಾರೆ ಅಂತ ಈಗಾಗಲೇ ಬರ್ತಾ ಇದೆ, ನಮ್ಮ ಮಾಹಿತಿಗಳೆಲ್ಲ ಬರ್ತಾ ಇದೆ. ನಾವು ಯಾರ್ಯಾರು ಮಾತಾಡಿದ್ರಿ, ಅವ್ರ ಊರಲ್ಲಿದ್ರ ಇಲ್ವಾ, ಎಲ್ಲಿದ್ರು, ಅವ್ರಿಗೆ ಯಾರ್ಯಾರು ಫೋನ್ ಮಾಡಿದ್ರು, ಇವೆಲ್ಲನೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಅದರಿಂದ CT ರವಿ ನೇತೃತ್ವದಲ್ಲಿ ಇವತ್ತು ಸಮಿತಿ ನೇಮಕ ಮಾಡಿದ್ರಿ. ಅಲ್ಲಿ ಸತ್ಯ ಸಂಗತಿ ಹೊರಗಡೆ ಬರ್ತದೆ. ಅದಾದಮೇಲೆ 100% ಯಾರು ಪಾರ್ಟಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಕಳ್ಳರು, ಕದೀಮರು, ದ್ರೋಹಿಗಳು, ಅವ್ರ ವಿರುದ್ಧ ಕ್ರಮ ಮಾಡೇ ಮಾಡ್ತಾರೆ. ನಿಮ್ಮೂ ಕೆಲವರು ಈಗಾಗಲೇ ಫೋನ್ ಮಾಡಿದ್ದಾರೆ, ನಾವು ಅಡ್ಡ ಮತದಾನ ಮಾಡಿಲ್ಲ. ನನಗೆ ಬರ್ತಾನೆ ಇದೆ, ಬೆಳಗ್ಗೆಯಿಂದ ನೆನ್ನೆಯಿಂದ ಬರೀ ಬರ್ತಾ ಇದೆ ಫೋನ್ಗಳು, ನಾನು ಮಾಡಿಲ್ಲ ಅಂತ. ಅದರಿಂದ ಇಲ್ಲಿ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ತೀರ್ಮಾನ ಕಾಯ್ಬೇಕು. ಅದೇನೋ ನಾನು ಆವಾಗಲೇ ಹೇಳಿದ್ದೀನಿ, ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ, ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತಿರ್ತತೆ? ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕಾ ದುಡ್ಡು ತಗೊಂಡು ಓಟ್ ಹಾಕಿರೋಂಥ ಸ್ಕೀಮ್ ಇದು. ಅದರಿಂದ ಇದು ಮುಚ್ಚಿಡಿಯೋಕ್ಕಾಗೋದೇ ಇಲ್ಲ. ಯಾಕಂದರೆ ಕೋಟಿ ವ್ಯವಹಾರ ಆಗಿರ್ತದೆ, ಕೋಟಿ ವ್ಯವಹಾರ, ಅನುದಾನ, ಇವೆಲ್ಲನೂ ಕೂಡ ಬಯಲಿಗೆ ಬಂದೇ ಬರ್ತದೆ. ಅದರಿಂದ ಅದೆಲ್ಲ ಪರಿಶೀಲನೆ ಮಾಡ್ತೀವಿ ನಾವು, ಯಾರ್ಯಾರು ಯಾವ ಟೈಮಲ್ಲಿ ಎಲ್ಲೆಲ್ಲಿದ್ರು, ಯಾರ ಜೊತೆ ಮಾತಾಡ್ತಾ ಇದ್ರು, ಇದೆಲ್ಲನೂ ಕೂಡ ನಮ್ಮ ಸಮಿತಿಯವರು ಯೋಚನೆಯನ್ನು ಮಾಡ್ತಾರೆ. ಅದಾದಮೇಲೆ ವರದಿಯನ್ನು ಕೊಡ್ತಾರೆ. ಈಗ ತಾನೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಆಫೀಸಿಗೆ ಬಂದಿದ್ದರು, ಅವ್ರ ಜೊತೆ ಭಾಳ ಚರ್ಚೆಯನ್ನು ಮಾಡಿದ್ದೀರಿ. ಸೊ ಕೇಂದ್ರದ ಗಮನಕ್ಕೂ ತಂದಿದ್ದೀರಿ. ಕೇಂದ್ರದ ನಾಯಕರು ಕೂಡ ಮುಂದಿನ ವಾರದಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಅವಾಗ ಅದೆಲ್ಲ ರಿಪೋರ್ಟನ್ನು ನಾವು ತಯಾರು ಮಾಡ್ಕೊಂಡು ಕೊಡ್ತೀವಿ. ಈ ಘಟನೆ ಏನಾಗಿದೆ, ಈ ಘಟನೆಯಿಂದ ಏನು ಯಾರ್ಯಾರು ಕೈವಾಡ ಇದೆ, ಇವೆಲ್ಲನೂ ಕೂಡ ಬಯಲಿಗೆ ಬಂದೇ ಬರ್ತದೆ. ರಾತ್ರಿ ನಾನು ಸುಮಾರು ರಾತ್ರಿ 8 ಗಂಟೆಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಅವರು ಕೂಡ ಆಘಾತ ವ್ಯಕ್ತ ಮಾಡಿದ್ರು. ಇದೊಂದು ಪಾಠ ನಮಗೆಲ್ಲರಿಗೂ ಅನ್ನೊಂದು ಮಾತನ್ನು ಹೇಳಿದ್ದಾರೆ ಅವರೂ ಕೂಡ. ಅದರಿಂದ ಅಧಿಕಾರ ಇದೆ, ಹಣ ಇದೆ ಅವ್ರ ಹತ್ರ, ಈ ಕೆಲಸವನ್ನು ಮಾಡಿದ್ದಾರೆ.
ಸೊ ಇದಕ್ಕೆ ಸರಿಯಾದಂಥ ಪ್ರತ್ಯುತ್ತರಗಳನ್ನು ಕೊಡೋಣ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾನು ಯಾವುದೇ ಕಾರಣಕ್ಕೂ JDS ಇಂದ ಆಯಿತು BJPಯಿಂದ ಆಯಿತು ಅಂತ ನಾನು ಹೇಳಲ್ಲ. ಎರಡೂ NDAನೇ. ನಮ್ಮ 3 ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು. ಅದರಲ್ಲಿ ಒಂದು ಸೋತಿದೆ. ಅದರಿಂದ ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪಾಗಿದೆ, ಮೋಸ ಮಾಡಿರೋರು ಯಾರು, ಇದು ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸರಿಯಾದಂಥ ಪಾಠ ಇನ್ನು ಅವರು ಜನ್ಮದಲ್ಲಿ ಯಾರು ವೋಟ್ ಮಾಡಿದಾರೋ ಗೊತ್ತಾಗುತ್ತೆ. ಅವ್ರ ಜನ್ಮದಲ್ಲಿ ನಮ್ಮೆಲೆ ಆಗ್ದಂಗೆ ಏನು ಬೇಕೋ ನೋಡ್ಕೊಳೋ ಅಂತ ವ್ಯವಸ್ಥೆ ಮಾಡ್ತೇವೆ. ಇವತ್ತು ಗ್ಯಾರಂಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಭೆ ಮಾಡ್ತಿದ್ದಾರೆ ಸರ್. ಗ್ಯಾರಂಟಿ ಪರಿಷ್ಕರಣೆ ಮಾಡಿ ಅವರು ನೋಡ್ರಿ ಗ್ಯಾರಂಟಿಗಳು ಆಲ್ರೆಡಿ ಸುಮಾರು ಲಕ್ಷ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ರೇಷನ್ ಕಾರ್ಡ್ ಕಟ್ ಮಾಡಿದ್ರು. ರೇಷನ್ ಕಾರ್ಡ್ ಕಟ್ ಮಾಡಿದ ತಕ್ಷಣವೇ ಲಕ್ಷಾಂತರ ಜನಕ್ಕೆ ಗ್ಯಾರಂಟಿ ಹೋಯ್ತು. ಈಗ 2,000 ರೂಪಾಯಿ ಕೊಡ್ತೀನಿ ಅಂತಾರೆ. ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಆ ಟ್ಯಾಕ್ಸು ಯಾವ್ಯಾವ್ದು ಸರ್ಕಾರ ಕಟ್ಟಿದಾರೋ ಅದರಿಂದ ಕಟ್ ಮಾಡ್ತೀನಿ ಅಂತಾರೆ. ಅಲ್ಲೊಂದಷ್ಟು ಲಕ್ಷ ಹೊರಟೋಗುತ್ತೆ. ಎಲೆಕ್ಟ್ರಿಸಿಟಿದು ಈಗಾಗಲೇ ಜಾರ್ಜ್ ಅವರು ಹೇಳಿದ್ದಾರೆ, ಅಲ್ಲೂ ಬೋಗಸ್ ಇದೆ ಅಂತ ಹೇಳಿ ಅಲ್ಲೊಂದಷ್ಟು ಕಟ್ ಮಾಡ್ತಾರೆ. ಎಲ್ಲ ನನಗನ್ಸುತ್ತೆ ಒಂದು 15-20 ಲಕ್ಷ ಗ್ಯಾರಂಟಿ ಕಾರ್ಡ್ಗಳನ್ನು ರದ್ದು ಮಾಡೋಕ್ಕೆ ಮಾಡಿರೋಂಥ ಒಂದು ಕುತಂತ್ರ ಇದು. ಪಕ್ಕಾ ಕುತಂತ್ರ. ಹಣ ಖಾಲಿಯಾಗಿದೆ, ಖಜಾನೆ ದುಡ್ಡಿಲ್ಲ, ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 1,20,000 ಕೋಟಿ ಸಾಲ ಮಾಡಿದ್ದಾರೆ. ಆ ಸಾಲಕ್ಕೆ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ ನೆಕ್ಸ್ಟ್ ಇಯರು, ಮತ್ತು ಸಂಬಳ ಕೊಡೋಕ್ಕೂ ಆಗ್ತಾ ಇಲ್ಲ. ಇನ್ನು ರಾಜ್ಯ ಪೂರ್ತಿ ಇನ್ಮೇಲೆ ಸ್ಟ್ರೈಕ್ಗಳು, ಎಲ್ಲರೂ ಸಂಬಳಕ್ಕೋಸ್ಕರ ಸ್ಟ್ರೈಕು, 2,000 ರೂಪಾಯಿ ಸಿಕ್ಕಿಲ್ಲ ಅಂತ ಸ್ಟ್ರೈಕು, ಪೆನ್ಷನ್ ಕಳೆದ 4 ತಿಂಗಳಿಂದ ಪೆನ್ಷನ್ನೇ ಕೊಟ್ಟಿಲ್ಲ. ಪೆನ್ಷನ್ ಕೊಟ್ಟಿಲ್ಲ ಅಂದರೆ ಸರ್ಕಾರ ಪಾಪರಾಗಿದೆ ಅಂತಲೇ ಅರ್ಥ. ಪೆನ್ಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಸರ್ಕಾರ ಪಾಪರಾಗಿದೆ ಅಂತ ಅರ್ಥ. ಅದರಿಂದ ಈ ಪಾಪರಾಗಿರೋ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಇದು ಎಲ್ಲೋ ಅಭಿವೃದ್ಧಿ ಇಲ್ಲ. ಈಗ ನೋಡಿ, ಬರಗಾಲ ಬರ್ತಾ ಇದೆ. ನನ್ನ ಪ್ರಕಾರ ಒಂದು 50% ಮಳೆ ಕಡಿಮೆ ಆಗ್ತಾ ಇದೆ. ಆಹಾರದ ಕೊರತೆ ಶುರುವಾಗ್ತದೆ. ಹಸುಗಳಿಗೆ ಮೇವಿನ ಕೊರತೆ ಶುರುವಾಗ್ತದೆ. ಅದರಲ್ಲಿ ಬಿಡದಿ ಅಂತ ದೊಡ್ಡ ಹುಲ್ಲು ಕೊಡೋವಂಥ ಜಾಗ ಬಿಡದಿ. ಇಡೀ ಬೆಂಗಳೂರಲ್ಲಿರುವಂಥ ದನಕರುಗಳಿಗೆ ಹುಲ್ಲು ಕೊಡುವಂಥ ಜಾಗ ಬಿಡದಿ. ಅದನ್ನು ಲೇಔಟ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಆದ್ದರಿಂದ ಮೇವುಗಳಿಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಇನ್ನೂ ವರದಿನೇ ಇಲ್ಲ. ಇಷ್ಟೊಂದು ಆಹಾರ ಧಾನ್ಯದ ಕೊರತೆ ಆಗ್ತಿತ್ತಲ್ಲ, ಅದಕ್ಕೇನು ಪ್ಲಾನ್ ಮಾಡ್ತಾ ಇದ್ದಾರೆ ಅದನ್ನೂ ಇಲ್ಲ. ಮತ್ತು ಈ ಬರಗಾಲ ಬಂದರೆ ಹಣ ಬಿಡುಗಡೆ ಮಾಡಬೇಕಲ್ಲ, ಅದಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ, ದುಡ್ಡಿಲ್ಲ. ಈ ಸಮಸ್ಯೆಗಳನ್ನು ಸರ್ಕಾರ ನೋಡ್ತಾ ಇಲ್ಲ. DK ಶಿವಕುಮಾರ್ ಅಂದರೆ ಪಾಲಿಟಿಕ್ಸ್ ಅಷ್ಟೇ. ಅವರಿಗೆ ಆಡಳಿತ ಮಾಡೋಕ್ಕೆ ಬರಲ್ಲ, ಕಿಂಚತ್ತೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಆದರೂ ಆಡಳಿತ ಒಂಚೂರು ಗೊತ್ತಿತ್ತು ಅವರಿಗೆ. DK ಶಿವಕುಮಾರ್ಗೆ ಆಡಳಿತ ಗೊತ್ತಿಲ್ಲ, ರಾಜಕಾರಣ ಒಂದೇ ಗೊತ್ತಿರೋದು. ಅವ್ರ ಜೀವನ ಪೂರ್ತಿ ರಾಜಕಾರಣನೇ ಮಾಡಿರೋದು. ಆಡಳಿತ ಮಾಡೋಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ, ಗೊತ್ತಾಗೋದೂ ಇಲ್ಲ ಅವ್ರಿಗೆ. ಅದರಿಂದ ಇಡೀ ಸರ್ಕಾರ ಇವತ್ತು ಜನರ ಪಾಲಿಗೆ ಸತ್ತೋಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.